ನಾನು ಕೊಂಡೇನಹಳ್ಳಿ ಮುರಳಿ ಅಂತ ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಏನು ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಹಾಗೂ ಎಲ್ಲ ತಾಲೂಕು ಘಟಕಗಳ ವತಿಯಿಂದ ಈ ದಿನ ನಿನ್ನೆಯಿಂದ ಆರಂಭಗೊಂಡು ಅನಿರ್ದಿಷ್ಟಾವಧಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಧರಣಿಯನ್ನು ಇವತ್ತು ನಾವು BJP ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಇವತ್ತು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ 2023ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಿದ್ದರಾಮಯ್ಯನವ್ರ ಸರ್ಕಾರ, ಆಗ ಬಳ್ಳಾರಿ ಜಿಲ್ಲೆಯ ಬಿ ನಾಗೇಂದ್ರ ಎಂಬುವರು ಅವತ್ತಿನ ಅವರು ಮಂತ್ರಿಗಳಾಗಿದ್ದರು. ಅವರು ಇವತ್ತು ಏನು SC/ST ನಿಗಮ, ವಾಲ್ಮೀಕಿ ನಿಗಮ ಅಂದರೆ ಏನು ಇವತ್ತು ಈ ಪ್ರಪಂಚಕ್ಕೆ ಶ್ರೇಷ್ಠ ಮಹಾಕಾವ್ಯವನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನು ಇಟ್ಕೊಂಡು ಇವತ್ತು ಜಾರಿಯಾದಂಥ ನಿಗಮದ ಉದ್ದೇಶ ಏನು, ಆ ಒಂದು ಹಿಂದುಳಿದ ಆ ಶೋಷಿತ ಸಮುದಾಯಕ್ಕೆ ತಾವು ಅವರ ಒಂದು ಕಲ್ಯಾಣಕ್ಕೆ, ಅಂದರೆ ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಆರೋಗ್ಯ, ಅವರ ನೈರ್ಮಲ್ಯ ಹಾಗೂ ಅವರ ಒಂದು ಮುಖ್ಯವಾಹಿನಿಗೆ ಅವರನ್ನು ತರ್ಕೊಳ್ಳೋ ಉದ್ದೇಶದಿಂದ ಇಟ್ಕೊಂಡು ಇವತ್ತು ಆ ನಿಗಮವನ್ನು ಸ್ಥಾಪನೆ ಮಾಡಿ ತನ್ನ ಬಜೆಟಲ್ಲಿ ಸರ್ಕಾರ ಹಣವನ್ನು ಮೀಸಲಿಟ್ಟರೆ, ಅದೇ ಸಮುದಾಯದ ಹೆಸರು ಹೇಳ್ಕೊಂಡು ಬಂದಂಥ ಅವತ್ತು ಬಿ ನಾಗೇಂದ್ರ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇವತ್ತು ಆ ಹಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಚುನಾವಣೆ ಇರ್ಬೋದು, ಇತರೆ ಅವರ ವೈಯಕ್ತಿಕ ವಿಚಾರಗಳಿರ್ಬೋದು, ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳಿಗೆ, ಅಂದರೆ ಅವರಿಗೆ ಗೊತ್ತಿರ್ತಕ್ಕಂಥ ಇವತ್ತು ಬಾರ್ ಮಾಲೀಕರಿರ್ಬೋದು, ಇವತ್ತು ಪೆಟ್ರೋಲ್ ಬಂಕ್ ಮಾಲೀಕರಿರ್ಬೋದು, ಇವತ್ತು ರಿಯಲ್ ಎಸ್ಟೇಟ್ನ ಲೇಔಟ್ ಮಾಲೀಕರು ಇರ್ಬೋದು, ಅವರ ಅಕೌಂಟ್ಗಳಿಗೆ RTGSಗಳನ್ನು ಮಾಡಿ ಚೆಕ್ಗಳ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ತಾನು ಡ್ರಾ ಮಾಡಿಕೊಂಡು ಒಂದು ದೊಡ್ಡ ಹಗರಣದಲ್ಲಿ ಇವತ್ತು ಶಾಮೀಲಾಗಿರ್ತಕ್ಕಂಥ ವಿಚಾರ ಇಂದಿನ ಸರ್ಕಾರದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ಅವತ್ತು ಅವರ ಮೇಲೆ FIR ಆಗ್ತದೆ, ಅವರ ಸರ್ಕಾರದಲ್ಲಿ FIR ಆಗ್ತದೆ. ಆಮೇಲೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ, ಅವರ ಬಂಧನ ಕೂಡ ಆಗ್ತದೆ. ತದನಂತರ ಏನಾಗ್ತದೆ, ತನಿಖಾಧಿಕಾರಿಯನ್ನು ಸರ್ಕಾರ ಇವತ್ತು ತನಿಖಾಧಿಕಾರಿಗಳನ್ನು ನೇಮಿಸಿದಾಗ ಇವತ್ತು ಆ ತನಿಖೆಯನ್ನು ನಡೆಸಿ ಅವರು ಸಂಪೂರ್ಣವಾಗಿ ಈ ಹಗರಣ ನಡೆದಿರೋದು ನಿಜ, ಮಂತ್ರಿಗಳು ಇವತ್ತು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಿಜ ಅಂಥೇಳಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದರೆ ಅಲ್ಲಿಗೆ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು ಉದ್ದೇಶ ತನಿಖೆಯಿಂದ ಸಾಬೀತಾಗಿದೆ. ಅದರ ಮೇಲೆ ಇವತ್ತು ಬೇಲ್ ಮೇಲೆ ಆಚೆ ಬಂದು ಇವತ್ತು ಅದರ ಮೇಲೆ ನಾವು ಇವತ್ತು CBI ತನಿಖೆಗೆ, ಯಾಕಂದರೆ ಇವತ್ತು ಕೇವಲ ಒಬ್ಬ ಮಂತ್ರಿ ಅಲ್ಲ, ಈ ಅನುದಾನ, ಈ ಭ್ರಷ್ಟಾಚಾರದ ಹಣ ಇವತ್ತು ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಅವರ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೂ ಕೂಡ ಸಂದಾಯ ಆಗಿರ್ತಕ್ಕಂಥದ್ದು ಅನುಮಾನ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಸೊ ಹಾಗಾಗಿ ಇದು CBI ಮಟ್ಟದಲ್ಲಿ ಮಾತ್ರ ತನಿಖೆ ಆಗಬೇಕು. ನೀವು CODನೋ ಇನ್ಯಾವುದೋ ಕಮಿಷನ್ಗಳ ಮುಖಾಂತರ ಇಲ್ಲಿ ಪಾರದರ್ಶಕ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ನಮಗಿಲ್ಲ. ಇವತ್ತು CBI ತನಿಖೆ ಆಗಲಿ. ಇವತ್ತು ಇಡೀ ದೇಶಾದ್ಯಂತ ಇವತ್ತೇನು ಈ ಭ್ರಷ್ಟಾಚಾರ ಏನಿದೆ, ಒಂದು ಪಾರದರ್ಶಕ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ವಿಚಾರಗಳು ಬರಬೇಕು. ಯಾಕಂದರೆ ಇವತ್ತು ಕೇವಲ ನಾವು ಇವತ್ತು ಆಡಳಿತ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕೇವಲ ದಲಿತರ ಪರ, ಹಿಂದುಳಿದ ವರ್ಗಗಳ ಪರ, ಇವತ್ತು ವಾಲ್ಮೀಕಿ ಸಮುದಾಯದ ಪರ ಅಂತ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಕಲ್ಯಾಣಕ್ಕೆ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತಾವು ದುರುಪಯೋಗ ಪಡಿಸ್ಕೊಂಡ್ರೆ ನಿಜವಾಗಿ ಅಲ್ಲಿ ಬಡವರಿದ್ದಾರೆ. ಇವತ್ತು ಇಡೀ ಆ ಸಮುದಾಯ ಇವತ್ತು ತುಂಬ ಹಿಂದಕ್ಕಿದೆ. ಇವತ್ತು ನಾವು ಅವರನ್ನು ಕೈ ಹಿಡಿಬೇಕಾಗಿರ್ತಕ್ಕಂಥವರ ಈ ರೀತಿ ಅವರಿಗೆ ಒಂದು ಮೋಸ ಮಾಡ್ತಕ್ಕಂಥದ್ದು ಕೆಲಸ ಆಗಿದೆ. ಇದು ಬಹಳ ಘೋರ ಅಪರಾಧ. ಹಾಗೆ ಇಂಥ ಆರೋಪ ಇದ್ದರೂ ಸಹ ಈಗ ಅವರನ್ನು DK ಶಿವಕುಮಾರ್ ನೇತೃತ್ವದ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರ ಯಾವುದು ಇವತ್ತು ಬಹುಶಃ ಕೇಂದ್ರದ ಹೈಕಮಾಂಡ್ ಒತ್ತಡಕ್ಕೆ ಬಲಿಯಾದರೂ ಇಲ್ಲ ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಎಲ್ಲಿ ಬಿ ನಾಗೇಂದ್ರ ಅವರನ್ನು ನಾವು ಆಚೆ ಇಟ್ಟರೆ ಎಲ್ಲಿ ಅವರ ಹೆಸರು ಆಚೆ ಬರ್ತದೋ ಅನ್ನೋ ಒಂದು ಭಯಕ್ಕೋ ಇವತ್ತು ಅವರನ್ನು ಇವತ್ತು ಸಚಿವ ಸಂಪುಟದಲ್ಲಿ ಮತ್ತೆ ತೆಗೆದುಕೊಂಡು ಯೋಜನೆ ಮತ್ತು ಸಾಂಖ್ಯಿಕ ಒಂದು ಮಂತ್ರಿಗಳಾಗಿ ಏನೋ ಮಾಡಿದ್ದಾರೆ. ಸೊ ಇದು ಆಕ್ಷಮ್ಯ ಅಪರಾಧ. ಸೊ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಘಟಕ, ಇವತ್ತು ಚಿಕ್ಕಬಳ್ಳಾಪುರ ಘಟಕ, ನಾನು ಒತ್ತಾಯ ಮಾಡೋದಿಷ್ಟೇ, ನಾವು ದಯವಿಟ್ಟು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಒಂದು ಸಾಮಾಜಿಕ ನ್ಯಾಯವನ್ನು ಇವತ್ತು ಕಲ್ಪಿಸಬೇಕಾದ್ರೆ ಇವತ್ತು ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಯಾರು ತನಿಖೆಯಲ್ಲಿ ಇದ್ದಾರೆ, ಅದೊಂದು ಪಾರದರ್ಶಕವಾಗಬೇಕೆಂದರೆ ಅವರು ಯಾಕಂದರೆ ತನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೊಂಡು ಆ ತನಿಖಾ ಕೇಂದ್ರಗಳ ಮೇಲೆ ಒತ್ತಡವನ್ನು ತಂದು ಆ ತನಿಖೆಯನ್ನು ಇವತ್ತು ದಿಕ್ತಪ್ಪಿಸುವಂಥ ಕೆಲಸ ಆಗ್ತದೆ. ಸೊ ಹೀಗಿದ್ದೂ ಸಹ ತಾವು ಅವರನ್ನು ಅಧಿಕಾರದಲ್ಲಿ ಇವತ್ತು ಮುಂದುವರಿಸಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಸೊ ಹಾಗಾಗಿ ಈ ಕೂಡಲೇ ಅವರನ್ನು ರಾಜೀನಾಮೆಯನ್ನು ಪಡೀರಿ.
ಕೇವಲ ಅದು ತನಿಖೆ ಮುಗಿದು ಅವರು ನಿರಪರಾಧಿ ಅನ್ನೋಂಥ ಅವ್ರು ಏನಾದರೂ ಅವರು ತನ್ನ ಪ್ರಕರಣದಲ್ಲಿ ಖುಲಾಸೆ ಆದರೆ ಆಮೇಲೆ ಬೇಕಾದ್ರೆ ನೀವು ಮಂತ್ರಿಗಳನ್ನು ಮಾಡ್ಕೊಳ್ಳಿ. ಹಾಗಾಗಿ ನಾನು ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ, ನಿಜವಾಗಿ ಆ ಶೋಷಿತ ಸಮುದಾಯಗಳಿಗೆ ನೀವೇನಾದರೂ ನ್ಯಾಯ ಕಲಿಸ್ಬೇಕು ಅಂತ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ ಇದ್ದರೂ ಸಹ ಇವತ್ತು ಅವರ ಒಂದು ರಾಜೀನಾಮೆನ ತಾವು ಪಡಿಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ರಾಷ್ಟ್ರೀಯ ಪಕ್ಷ. ಇವತ್ತು ನಮ್ಮ ಪಕ್ಷದ ಕಾರ್ಯಕ್ಷೇತ್ರ ತುಂಬ ಗಟ್ಟಿಯಾಗಿದೆ. ಇವತ್ತು ಬೂತ್ ಮಟ್ಟದಿಂದ ಹಿಡಿದು ಇವತ್ತು ಈಗಾಗಲೇ ನಾವು ಬಹುಶಃ 2012ರಲ್ಲಿ 13ರಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ನಡೆಸಿ ಅನುಭವ ಇದೆ. 19ರಲ್ಲಿ ಇವತ್ತು ಸರ್ಕಾರ ನಡೆಸಿದ್ದೀವಿ. ಇವತ್ತು ನಮ್ಮದು ಕೂಡ ಸಾಕಷ್ಟು MLAಗಳಿದ್ದಾರೆ. ನಮ್ಮದೊಂದು ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಗಟ್ಟಿ ಶಕ್ತಿ ಇದೆ ರಾಜ್ಯದಲ್ಲಿ. ಇವತ್ತು BY ವಿಜಯೇಂದ್ರ ಅಂತ ಒಂದು ಯುವ ನಾಯಕತ್ವ ಇವತ್ತು ನಮಗೆ ಸಿಕ್ಕಿದೆ. ಸೊ ಅವರ ನೇತೃತ್ವದಲ್ಲಿ ಇನ್ನೂ ರಾಜ್ಯದಿಂದ ಬಹುಶಃ ನಮ್ಮ ಹೋರಾಟವನ್ನು ಇನ್ನೂ ತೀವ್ರಗೊಳಿಸೋದಿದೆ. ನಾವು ಹಗಲು ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ನಮ್ಮ ಪಕ್ಷ ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬಹುಶಃ ನಾವಿನ್ನೂ ಈ ಒಂದು ಹೋರಾಟವನ್ನು ಇನ್ನೂ ಕಠಿಣ ರೂಪಕ್ಕೆ ತೆಗೆದುಕೊಂಡು ಹೋಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೊಂದು ನಮ್ಮದು ಹೈಕಮಾಂಡ್ ಏನಿದೆ ಅದು ಒಂದು ರೂಪರೇಷೆಗಳನ್ನು ಒಂದು ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಹಾಗಾಗಿ ಈ ಹೋರಾಟವನ್ನು ಮುಂದಿನ ದಿನಗಳೇ ನಾವು ಇನ್ನಷ್ಟು ತೀವ್ರಗೊಳಿಸ್ತೀವಿ. ಇದು ಕೇವಲ ಪ್ರಾರಂಭಿಕ ಸಂಕೇತ ಮಾತ್ರ. ಆದರೆ ಈ ಹೋರಾಟವನ್ನು ನಾವು ಇನ್ನಷ್ಟು ಗಟ್ಟಿಯಾಗಿ ಇನ್ನಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುವ ರೀತಿಯಲ್ಲಿ ನಾವು ಹೋರಾಟದ ರೂಪರೇಷೆಗಳನ್ನು ಮಾಡ್ತೀವಿ. ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.